ದೇವತೆಗಳು, ಸ್ವಾಧಾರಕಳು, ದಯಾ ಸಾಗರಳು, ನಮ್ಮ ತಾಯಿಯಾದಂತಹ ರುದ್ರ ದೇವ ಆ ಒಂದು ಬ್ರಹ್ಮನಿಂದ ನಮ್ಮ ತಾಯಿ ಪಾರ್ವತಾ ದೇವಿಯು ಬ್ರಹ್ಮದೇವರ ಹತ್ತಿರ ಹೋಗಿ ಬ್ರಹ್ಮದೇವ ನೀನು ಯಾವ ದೇವರಿಗಾಗಲಿ ನೀನು ವರವನ್ನು ಕೊಟ್ಟಿದ್ದೀಯ, ಈ ಲೋಕಕ್ಕಾಗಿ ಮಾನವನಿಗೆ ವರವನ್ನು ಕೊಟ್ಟು ಮನೆಯಲ್ಲಿ ಬರೆದಿದ್ದೀಯ ರುದ್ರ. ಎಂದು ನಮ್ಮ ತಾಯಿಯಾದಂತಹ ಆ ಒಂದು ಮಾರಮ್ಮನು ನಮ್ಮ ದೇವತೆಯಾಗಿ ಬ್ರಹ್ಮನ ಹತ್ತಿರ ಹೋಗಿ ಕೇಳಿದಾಗ ಪಾರ್ವತಾ ದೇವಿ ಸೃಷ್ಟಿಕರ್ತಳು, 101 ಹೆಸರು ಕರೆದರು, 108 ಹೆಸರು ಇಟ್ಟು ಭೂಲೋಕಕ್ಕೆ ಪ್ರವೇಶವನ್ನು ಮಾಡುತ್ತಿದ್ದೀಯ. ಅದಕ್ಕೋಸ್ಕರವಾಗಿ ಏನು ಬೇಕು ಅವರನ್ನು ಕೋರಿಕೊಂಡು ನೋಡಿದಾಗ ನಮ್ಮ ಜಗಜ್ಜನನಿ ಪಾರ್ವತಾ ದೇವಿಯು ಪರಮದೇವತೆ ಅವತಾರವನ್ನು ತಾಡಿ ನಾಮಕ್ಕೆ ಒಂದು ನೆಲದುಂಬಿ ನಾಮದೇವತೆಯಾಗಿ ಮಾರಮ್ಮ ಅನಿಸಿಕೊಂಡು ಬ್ರಹ್ಮದೇವ ಆ ಗ್ರಾಮದಲ್ಲಿ ಶಾಂತಿಯೇ ಬೇಕು ಎಂದು, ತಿಲಕವನ್ನೇ ಬೇಕು ಎಂದು ಆ ಒಂದು ಗ್ರಾಮ ದೇವತೆ ಒಂದು ಮಾರಮ್ಮ ದೇವತೆಯಾಗಿ ಈ ಹಳ್ಳಿಗೂ ನಗರಕ್ಕೂ ತಾಯಿ ಪಾರ್ವತಾ ದೇವಿಯು ಮಾರಮ್ಮ ಅವತಾರವನ್ನು ಸೃಷ್ಟಿಸಿದೆಯ. ತಾಯಿ ಸೇವೆಗಾಗಿ ಬಂದಂತಹ ಮಾನವರಿಗೆ ಈ ಕಲ್ಲುಮರಿ ಎಂಬ ಸುರಕ್ಷೇತ್ರದಲ್ಲಿ ರಕ್ತ ತಿಲಕವನ್ನೇ ಹರಿಸಿ ಕಾರಣವನ್ನೇ ತಿನ್ನಿ ತಾಯಿ ಆನಂದ ಭರಿತಳಾಗಿ ರಕ್ತ ನೆಲದ ಮೇಲೆ ಓಡಾಡುತ್ತಾಯಿ. ಮಹಾದೇವ ದೇವ ಇದಕ್ಕೂ ಪೂಜಿಸಿದಂತಹ ಓಡಿದಂತಹ ಅನುಭವರಿಗೆ ಕೇಳಿದ ವರವನ್ನು ಕೊಡುತ್ತಾಯಿ, ಆರೋಗ್ಯ ಭಾಗ್ಯವನ್ನು ಕೊಡುತ್ತಾಯಿ, ಸಂಪತ್ತನ್ನು ನೀಡುತ್ತಾಯಿ, ಅವರಿಗೆ ಅಷ್ಟು ಐಶ್ವರ್ಯನ್ನು ಕೊಟ್ಟು ಹೇಳಿದ ಇಷ್ಟನ್ನು ಕೊಡುತ್ತಾಯಿ. ಬಳ್ಳರೆ ಶಿವರುದ್ರ ಮಹಾರುದ್ರ ರುದ್ರ ವೀರಭದ್ರ ಬಳ್ಳರೆ ರುದ್ರ